ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಂತ ಸೆಟ್ಟಿಂಗ್ ಹೇಳ್ತೀನಪ್ಪ ಅಂದ್ರೆ ಈ ಸೆಟ್ಟಿಂಗ್ ನ ಇಟ್ಕೊಂಡ್ರೆ ನೀವು ಬರೀ ಹೆಡ್ ಶಾಟ್ ಹೊಡಿತೀರಾ. ಹಾಗೆ ವಿಡಿಯೋ ಎಂಡ್ ಅಲ್ಲಿ ನಿಮ್ಗೊಂದು ಸೀಕ್ರೆಟ್ ಆದಂತ ಒಂದು ಹೆಡ್ ಶಾಟ್ ಸೆಟ್ಟಿಂಗ್ ಬಗ್ಗೆ ಹೇಳ್ತೀನಿ. ಆ ಸೆಟ್ಟಿಂಗ್ ಇಟ್ಕೊಂಡಿಲ್ಲ ಅಂದ್ರೆ ನಿಮ್ಮ ಹೆಡ್ ಶಾಟ್ ರೇಟ್ ತುಂಬಾನೇ ಕಮ್ಮಿ ಆಗುತ್ತೆ. ಸೊ ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡಬೇಡಿ, ಮತ್ತೆ ವಿಡಿಯೋನ ಫುಲ್ ಲಾಸ್ಟ್ ವರೆಗೂ ನೋಡಿ. I'm saying bye to all the lies and all the times you cried, saying that I wasn't right, yet I was right by your side. You manipulator, playing games, you're the commentators, and I don't know what you say about our private conversations, but it's got them hating me so hard. The rumors you be claiming it's cool to go with you, so they can throw you in celebration. You gon' hate it when you see me with somebody living better. I'm trying to tell you that me just doing me gon' have you jealous. Triple kill. Gotta stay away from all your games. Yeah, I know that I found somebody else to love me one day. ಈಗ ಒಬ್ಬ ಪ್ಲೇಯರು ತುಂಬಾನೇ ಚೆನ್ನಾಗಿ ಹೆಡ್ ಶಾಟ್ ಹೊಡಿತಿದ್ದಾನಪ್ಪ ಅಂದ್ರೆ ಅವನ ಫೋನಲ್ಲಿ ಸೆನ್ಸಿಟಿವಿಟಿ ತುಂಬಾನೇ ಚೆನ್ನಾಗಿದೆ ಅಂತ ಅರ್ಥ. ಅವನ ಫೋನಲ್ಲಿ ಸೆನ್ಸಿಟಿವಿಟಿ ಚೆನ್ನಾಗಿಲ್ಲ ಅಂದ್ರೆ ಅವ್ನು ಚೆನ್ನಾಗಿ ಹೆಡ್ ಶಾಟ್ ಹೊಡಿತಿದ್ದಾನಪ್ಪ ಅಂದ್ರೆ ಅವನಿಗೆ ಬೇಕಾಗಿರುವಂತ ಸೆನ್ಸಿಟಿವಿಟಿ ಸಿಕ್ಕಿದೆ ಅಂತ ಅರ್ಥ. ನೀವು ಕೂಡ ಅದೇ ರೀತಿ ನಿಮ್ ಸೆನ್ಸಿಟಿವಿಟಿನ ನೀವು ತಿಳ್ಕೊಬಹುದು. ಅದು ಹೆಂಗೆ ಅಂತ ಹೇಳಕ್ಕಿಂತ ಮುಂಚೆ ಫಸ್ಟ್ ಸೆನ್ಸಿಟಿವಿಟಿ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಇಲ್ಲಿ ನಾನು ನನ್ನ ಜನರಲ್ ಸೆನ್ಸಿಟಿವಿಟಿನ 85 ಇಂದ 0 ಮಾಡ್ಕೊಂಡಿದ್ದೀನಿ. ಈಗ ಜನರಲ್ ಸೆನ್ಸಿಟಿವಿಟಿ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ತಿರ್ಬೋದು, ನಾನು ಎಷ್ಟೇ ಡ್ರ್ಯಾಗ್ ಮಾಡಿದ್ರು ಕೂಡ ಅದು ಹೆಡ್ ಬೀಳ್ತಾನೆ ಇಲ್ಲ, ಬರೀ ಬಾಡಿಗೆ ಕಚ್ಕೋತಿದೆ. ಚೆಸ್ಟ್ ಮೇಲೆ ಏನ್ ನಾನು ಡ್ರ್ಯಾಗ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಅದು ಡ್ರ್ಯಾಗ್ ಆಗ್ತಾನೆ ಇಲ್ಲ. ಈಗ ನಾನು ಸ್ಕ್ರೀನ್ ತಿರುಗಿಸ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ರೊಟೇಟ್ ಆಗುತ್ತೆ. ಜನರಲ್ ಅಲ್ಲಿ ನೀವೇನಾದ್ರೂ 0 ಸೆನ್ಸಿಟಿವಿಟಿ ಇಟ್ಕೊಂಡ್ರೆ ಅಂತ. ಟಚಸ್ ಕೂಡ ಆನ್ ಮಾಡಿದ್ದೀನಿ, ಯಾಕಪ್ಪ ಅಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ. ಈಗ ನಾನು ಫುಲ್ 100 ಇಟ್ಕೋತೀನಿ. 100 ಇಟ್ಕೊಂಡಾಗ ನೋಡಿ ಎಷ್ಟು ಜಾಸ್ತಿ ತಿರುಗುತ್ತೆ ಸ್ಕ್ರೀನ್ ಅಂತ ನೀವೇ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇಲ್ಲಿ ತುಂಬಾನೇ ಜಾಸ್ತಿ ತಿರುಗ್ತದೆ ಸ್ಕ್ರೀನ್. ಸೊ ಇದನ್ನ ನೋಡಾದ್ಮೇಲೆ ನೀವು ಏನು ಯೋಚನೆ ಮಾಡ್ತೀರಾ, ಜನರಲ್ ಸೆನ್ಸಿಟಿವಿಟಿನ 100 ಇಟ್ಕೊಂಡ್ರೆ ನಂದು ಹೆಡ್ ಶಾಟ್ಸ್ ಬೀಳುತ್ತೆ ಅಂತ ನೀವು ಜನರಲ್ ಸೆನ್ಸಿಟಿವಿಟಿನ 100 ಮಾಡ್ತೀರಾ. ಆದ್ರೆ 100 ಮಾಡಾದ್ಮೇಲೆ ನಿಮಗೆ ಹೆಡ್ ಶಾಟ್ ಬೀಳೋದೇ ಇಲ್ಲ. ಸೊ ನೀವು ನಿಮ್ಮ ಸೆನ್ಸಿಟಿವಿಟಿನ ಎಷ್ಟು ಇಕ್ಬೇಕಪ್ಪ ಅಂದ್ರೆ 80 ಇಂದ 90 ಅಷ್ಟಲ್ಲೇ ಇಡಬೇಕು. ಹಬ್ಬ ಇಟ್ಟರು ಕೂಡ 95 ಇಡಬೇಕು. ಯಾಕಪ್ಪ ಅಂದ್ರೆ 100 ಇಟ್ಟಾಗ ಏನಾಗ್ಬಿಡುತ್ತೆ, ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ, ನೀವು ಕೂಡ ಜಾಸ್ತಿ ಡ್ರ್ಯಾಗ್ ಮಾಡ್ತೀರಾ. ಆಗ ಬುಲೆಟ್ ತಲೆ ಮೇಲೆ ಹೋಗುತ್ತೆ, ತಲೆಗೆ ಹೊಡೆಯಲ್ಲ, ತಲೆ ಮೇಲೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಅಷ್ಟು ಕಮ್ಮಿ ಇಟ್ಕೊಂಡು ಟ್ರೈ ಮಾಡಿ. ಟ್ರೈನಿಂಗ್ ಅಲ್ಲಿ ಆದಷ್ಟು ಟ್ರೈ ಮಾಡಿ ಇದನ್ನ. ನನಗೂ ಕೂಡ ಅಷ್ಟೇ 100 ಇದ್ದಾಗ ನನಗೂ ಹೆಡ್ ಶಾಟ್ಸ್ ಬಿಡ್ದಿಲ್ಲ. 85 ಇದ್ದಾಗಲೇ ನನಗೂ ಚೆನ್ನಾಗಿ ಹೆಡ್ ಶಾಟ್ಸ್ ಬೀಳೋದು. ಮತ್ತೆ ನಾನು ನಿಮ್ದೇ ಆದಂತ ಸೆನ್ಸಿಟಿವಿಟಿ ಕಂಡಿಡ್ಕೋಬೇಕು ಅಂತ ಕೂಡ ಹೇಳಿದ್ದೆ. ಅದು ಹೆಂಗಪ್ಪ ಅಂದ್ರೆ ನೀವು 2 ಪಾಯಿಂಟ್ ಜಾಸ್ತಿ ಮಾಡ್ಕೊಂತ ಹೋಗಿ, ಇಲ್ಲ 2 ಪಾಯಿಂಟ್ ಕಮ್ಮಿ ಮಾಡ್ಕೊಂತ ಹೋಗಿ ನಿಮ್ಮ ಜನರಲ್ ಸೆನ್ಸಿಟಿವಿಟಿಲಿ. ಹಂಗ್ ಮಾಡ್ತಾ ನೀವು ಇಲ್ಲಿ ಡ್ರ್ಯಾಗ್ ಮಾಡಿ ನೋಡಿ ನಿಮ್ದ್ರಲ್ಲಿ ಯಾವ್ದು ಜಾಸ್ತಿ ಬಿಡುತ್ತೆ ಹೆಡ್ ಶಾಟು, ಅದೇ ನಿಮ್ ಫೋನಿನ ಸೆನ್ಸಿಟಿವಿಟಿ, ಅದ್ರಲ್ಲೇ ನಿಮಗೆ ಜಾಸ್ತಿ ಹೆಡ್ ಶಾಟ್ಸ್ ಬಿಡೋದು. ಇನ್ನ ಬೇರೆ ಸೆನ್ಸಿಟಿವಿಟಿಗಳನ್ನ ನೋಡಕ್ ಹೋದ್ರೆ ರೆಡ್ ಡಾಟ್, 2x, 4x, ಸ್ನೈಪರ್ ಮತ್ತೆ ಫೀಲುಕ್ ಎಲ್ಲ ನಾನು 100 ಇಟ್ಕೊಂಡಿದ್ದೀನಿ. ನೀವು ಕೂಡ 100 ಇಟ್ಕೊಳ್ಳಿ. ಯಾಕಪ್ಪ ಅಂದ್ರೆ ಆಲ್ಮೋಸ್ಟ್ ಜಾಸ್ತಿ ಸ್ಕೋಪ್ಗಳನ್ನ ಯೂಸ್ ಮಾಡೋದಿಲ್ಲ. ಮಾಡೋ ಹಂಗಿದ್ರೆ ಜನರಲ್ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಕೂಡ ನೀವು ಬೇರೆ ಎಲ್ಲ ಸೆನ್ಸಿಟಿವಿಟಿ ಕೂಡ ಇಟ್ಕೋಬಹುದು. ಈಗ ನಿಮ್ಗೆ ಸೆನ್ಸಿಟಿವಿಟಿ ಎಷ್ಟೆಷ್ಟು ಇಟ್ಕೋಬೇಕಂತ ಗೊತ್ತಾಗಿದೆ, ಆದ್ರೆ ಫೈರ್ ಬಟನ್ ಸೈಜ್ ಎಷ್ಟಿರ್ಬೇಕಂತ ಗೊತ್ತಾಯ್ತಾ? ಫೈರ್ ಬಟನ್ ಸೈಜ್ ನ ನೀವು ಎಷ್ಟಲ್ಲಿ ಇಟ್ಕೋಬೇಕಪ್ಪ ಅಂದ್ರೆ 45 ಇಂದ 65 ಅಷ್ಟರಲ್ಲೇ ಇಟ್ಕೋಬೇಕು. ಅದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಡ್ರ್ಯಾಗ್ ಸ್ಪೇಸ್ ಸಿಗಲ್ಲ. ಮತ್ತೆ ಅದಕ್ಕಿಂತ ಕಮ್ಮಿ ಇಟ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಕೈಗೆ ಫೈರ್ ಬಟನ್ ಸಿಗಲ್ಲ, ಸುಮ್ಮನೆ ಡ್ರ್ಯಾಗ್ ಮಾಡ್ತೀರಾ, ಮೇಲೆ ಬುಲೆಟೇ ಫೈರ್ ಆಗಲ್ಲ. ಸೊ ಅದಕ್ಕೆ 65 ಮತ್ತೆ 45 ಈ ರೇಂಜ್ ಅಲ್ಲಿ ಇಟ್ಕೊಂಡಿರ್ರಿ. ಎಷ್ಟೊಂದು ಜನಕ್ಕೆ ಈ ಟೆಕ್ನಿಕ್ ಮೇಲೆ ನಂಬಿಕೆ ಇರಲ್ಲ. ಸೊ ಅದಕ್ಕೆ ನಾವಿಲ್ಲಿ ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ಇದನ್ನ ಒಂದ್ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ. ನನ್ನ ಫೈರ್ ಬಟನ್ ಸೈಜ್ ಬಂದ್ಬಿಟ್ಟು ಈಗ 45. ಇಲ್ಲಿ ನಂಗೆ ಹೆಡ್ ಶಾಟ್ಸ್ ಬೀಳ್ತಿರ್ಲಿಲ್ಲ, ಅದಕ್ಕೆ ನಾನು ನನ್ನ ಸೆನ್ಸಿಟಿವಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೆ. ನೋಡ್ತಿರ್ಬೋದು ಯಾವ ರೀತಿ ಹೆಡ್ ಶಾಟ್ ಬೀಳ್ತಿದೆ ಅಂತ. ನಾನು ಅವಾಗ ಹೇಳಿದ್ದೆ ಸೆನ್ಸಿಟಿವಿಟಿ ಜಾಸ್ತಿ ಅಥವಾ ಕಮ್ಮಿ ಮಾಡಿಕೊಂಡ್ರು ನಿಮಗೆ ಹೆಡ್ ಶಾಟ್ ಜಾಸ್ತಿ ಆಗ್ಬೋದು ಅಂತ. ಸೊ ಇಲ್ಲಿ ನಾನು ನಿಮಗೆ ಅದನ್ನು ಕೂಡ ಪ್ರೂಫ್ ತೋರಿಸಿದ್ದೀನಿ. ಇಲ್ಲಿ ನಾನು ನೋಡಿ ಇವನಿಗೆ ಹೆಡ್ ಶಾಟ್ ಬೀಳುತ್ತೆ, ಇಲ್ಲೂ ಕೂಡ ಮಸ್ತಾಗಿ ಹೆಡ್ ಶಾಟ್ ಬಿತ್ತು. ಮತ್ತೆ ಫೈರ್ ಬಟನ್ 45 ಕೂಡ ತುಂಬಾನೇ ಚೆನ್ನಾಗಿ ಹೆಡ್ ಶಾಟ್ ಬೀಳ್ತಾ ಇದೆ. ಸೊ ನಿಮಗೆ ಇವೆಲ್ಲ ಚೆನ್ನಾಗಿ ಬರಬೇಕಂದ್ರೆ ನೀವು ಆಲ್ಮೋಸ್ಟ್ ಸ್ವಲ್ಪ ಟ್ರೈನಿಂಗಲ್ಲಿ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ನನಗೆ ನನ್ನ ಸೆನ್ಸಿಟಿವಿಟಿ ಕೂಡ ಸಿಕ್ಕಿದೆ, ಮತ್ತು ನಾನು ಫೈರ್ ಬಟನ್ನ 45 ಇಕ್ಕಿದ್ದೀನಿ ಅಂದರೂ ನನಗೆ ಹೆಡ್ ಶಾಟ್ ಬೀಳ್ತೀನಿ ಅಂದರೆ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿರಲ್ಲ. ಇಲ್ಲ, ನೀವು ಪ್ರಾಕ್ಟೀಸ್ ಮಾಡಿರಿ ಅಂತಲೇ ಹೇಳ್ತಿಲ್ಲ. ನೀವು ಯಾವಾಗ ಆಡ್ತಿರಲ್ಲ ಡೈಲಿ ಅವಾಗ ಇದು ಇಟ್ಕೊಂಡು ಆಡ್ರಿ. ಆಡ್ತಾ ನಿಮಗೆ ಸ್ವಲ್ಪ ದಿವಸ ಆದಮೇಲೆ ನಿಮ್ಮ ಗೇಮ್ ಪ್ಲೇಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಸೊ ಈಗ ನಿಮಗೆ ಸೆನ್ಸಿಟಿವಿಟಿ ಸಿಕ್ಕಿದೆ, ಫೈರ್ ಬಟನ್ ಸೈಜ್ ಸಿಕ್ಕಿದೆ. ಈಗ ನಿಮಗೆ ಯಾವ ರೀತಿ ಡ್ರ್ಯಾಗ್ ಮಾಡಬೇಕಂತ ಹೇಳ್ಕೊಂಡು ಕೊಡಬೇಕು. ಈ ಕ್ಲಿಪ್ಪಲ್ಲಿ ನೋಡ್ಬೋದು, ಎನಿಮಿ ಬಂದಿದ್ದ ತಕ್ಷಣ ನಾನು ಅವನ ಮೇಲೆ ಸ್ಟ್ರೇಟಾಗಿ ಡ್ರ್ಯಾಗ್ ಮಾಡ್ತೀನಿ. ಸ್ಟ್ರೇಟಾಗಿ ಡ್ರ್ಯಾಗ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಕರೆಕ್ಟಾಗಿ ಅವ್ನ ತಲೆಗೆ ಹೋಗ್ಬಿಡುತ್ತೆ ಹೆಡ್ ಶಾಟು. ಸೊ ಇದು ಒಂದು ರೀತಿಯಾದಂಥ ಡ್ರ್ಯಾಗು, ಇದು ಸ್ಟ್ರೇಟ್ ಡ್ರ್ಯಾಗು. ಈ ಕ್ಲಿಪ್ಪಲ್ಲಿ ನಾವು ರೊಟೇಷನ್ ಡ್ರ್ಯಾಗ್ ಮಾಡ್ತೀವಿ. ಈಗ ಎನಿಮಿ ಏನು ಮಾಡ್ತಾನೆ, ಆಪೋಸಿಟ್ ಸೈಡಿಂದ ಲೆಫ್ಟಿಂದ ರೈಟಿಗೆ ಹೋಗ್ತಾ ಇದ್ದಾನೆ, ಸರಿನಾ? ಲೆಫ್ಟಿಂದ ರೈಟಿಗೆ ಹೋಗ್ಬೇಕಾದ್ರೆ ನಾನೇನು ಮಾಡ್ತೀನಿ, ಎದ್ಬಿಟ್ಟು
ನಾನು ರೈಟ್ ಸೈಡ್ ಡ್ರ್ಯಾಗ್ ಮಾಡಿಬಿಟ್ಟು ಆಮೇಲೆ ಲೆಫ್ಟ್ ಸೈಡ್ಗೆ ನನ್ನ ಫೈರ್ ಬಟನ್ನ ಹೇಳ್ಕೊತೀನಿ. ನೋಡ್ತಿರ್ಬೋದು ಆ ಬುಲೆಟ್ ಕರೆಕ್ಟಾಗಿ ಹೋಗಿ ಅವ್ನ ತಲೆಗೆ ಬೀಳುತ್ತೆ, ಸರಿನಾ? ಇದು ರೊಟೇಷನ್ ಡ್ರ್ಯಾಗ್. ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮ್ಗೊಂದು ಸೀಕ್ರೆಟ್ ಟ್ರಿಕ್ ಹೇಳ್ತೀನಿ ಅಂತ ಹೇಳಿದೆ, ಆ ಟ್ರಿಕ್ನ ನಾನು ಈಗ ರಿವೀಲ್ ಮಾಡ್ತಾ ಇದ್ದೀನಿ. ನೀವು ಡ್ರ್ಯಾಗ್ ಮಾಡ್ಬೇಕಾದ್ರೆ ಎಷ್ಟೊಂದು ಸತಿ ಅನಿಸಿರುತ್ತೆ ನಾನು ಟಚ್ ಮಾಡಿದ ತಕ್ಷಣ ಫೈರ್ ಆಗ್ತಾ ಇಲ್ಲ, ಟಚ್ ಮಾಡಿ 1 ಸೆಕೆಂಡ್ ಅಥವಾ ಸ್ವಲ್ಪ ಮಿಲಿ ಸೆಕೆಂಡ್ಸ್ ಆದಮೇಲೆ ಫೈರ್ ಆಗ್ತಿದೆ ಅಂತ. ಸೊ ಈ ಪ್ರಾಬ್ಲಮ್ ಏನಕ್ಕಾಗುತ್ತಪ್ಪ ಅಂದರೆ ನಿಮ್ಮ ಮೊಬೈಲಲ್ಲಿ ಟಚ್ ರೆಸ್ಪಾನ್ಸ್ ತುಂಬಾ ಕಮ್ಮಿ ಇರುತ್ತೆ. ಆ ಟಚ್ ರೆಸ್ಪಾನ್ಸ್ನ ನೀವೇನಾದರೂ ಜಾಸ್ತಿ ಮಾಡಬೇಕಪ್ಪ ಅಂದರೆ ಸೆಟ್ಟಿಂಗಿಗೆ ಹೋಗ್ಬಿಟ್ಟು ಸರ್ಚಲ್ಲಿ ಟಚ್ ಆ್ಯಂಡ್ ಡಿಲೇ ಹೋಲ್ಡ್ ಅಂತ ಇರುತ್ತೆ, ಅದನ್ನ ನೀವು ಸರ್ಚ್ ಮಾಡಿರಿ. ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ 3 ಆಪ್ಷನ್ ತೋರಿಸುತ್ತೆ, ಶಾರ್ಟ್, ಮೀಡಿಯಮ್ ಮತ್ತು ಲಾಂಗ್ ಅಂತ. ಅದರಲ್ಲಿ ನೀವು ಶಾರ್ಟ್ನ ಸೆಲೆಕ್ಟ್ ಮಾಡಬೇಕು. ಶಾರ್ಟ್ನ ಸೆಲೆಕ್ಟ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ನೀವು ಟಚ್ ಮಾಡಿದ ತಕ್ಷಣ ಬುಲೆಟು ಫೈರ್ ಆಗುತ್ತೆ. ನೀವೇನಾದರೂ ಹಂಗೆ ಬಿಟ್ಬಿಟ್ರೆ ಅದು ಸ್ವಲ್ಪ ಲೇಟಾಗಿ ಬರುತ್ತೆ ಅಷ್ಟೇ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫ್ರೀ ಫೈರ್ ಹೆಡ್ ಶಾಟ್ ಸೆಟ್ಟಿಂಗ್ ಬಗ್ಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟೊತ್ತು ಯಾರ್ಯಾರು ವಿಡಿಯೋ ನೋಡಿದಿರೋ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಒಂದು ಕಮೆಂಟ್ ಹಾಕಿ, ಬ್ರೋ ವಿಡಿಯೋ ಚೆನ್ನಾಗಿತ್ತು, ಚೆನ್ನಾಗಿಲ್ಲ, ಹಂಗೆ ಹಿಂಗೆ ಅಂತ. ಯಾಕಂದರೆ ನಿಮ್ಮ ಕಮೆಂಟ್ಸು ತುಂಬಾ ಇಂಪಾರ್ಟೆಂಟು. ಮತ್ತು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಗೈಸ್.